ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೋಡ್ರಿ, ಜೋಳದ ನುಚ್ಚಿನ ಅಂಬ್ಲಿ. ಇದಕ್ಕೆ ನಾವೇನು ಜೋಳದ ನುಚ್ಚು ಅಂತ ಅಂತೀವಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನೋಡ್ರಿ, ನಾನು 1.5 ಕಪ್ ಆಗುವಷ್ಟು ನುಚ್ಚನ್ನ ನೆನೆ ಇಟ್ಟು ಅದಕ್ಕೊಂದು ಸ್ವಲ್ಪ ಜೋಳದ ಹಿಟ್ಟು ಹಾಕತ್ತೀನಿ. ಈ ಕಪ್ ಐತಲ್ಲ, ಈ ಕಪ್ನಲ್ಲೇ ನಾನು 1.5 ಕಪ್ನಾಗುವಷ್ಟು ಜೋಳದ ನುಚ್ಚು ತೊಗೊಂಡಿದ್ದು, ಮತ್ತು ಇಷ್ಟು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನೆನೆ ಹಾಕಿಟ್ಟೀನಿ. ಇದನ್ನು ಎಷ್ಟು ಬಂದುಬಿಟ್ಟು 2 ತಾಸು ನೆನೆ ಇಡ್ಬೇಕು ನೋಡಿರಿ, ಮಾಡೋಕ್ಕಿಂತ ಮುಂಚೆ. ಅಂದರೆ ರವೆ ಎಷ್ಟು ನೆನಿತೈತಿ ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿರಿ, ಒಂದು ಬೋಗಣಿ ತೊಗೊಂಡು ರವಕ್ಕೆ ಈಗ 3 ಗ್ಲಾಸ್ ಆಗುವಷ್ಟು ನಾನೇನು ಮಾಡೀನಿ, ಇಷ್ಟು 1.5 ಕಪ್ ಆಗುವಷ್ಟು ರವೆಕ್ಕೆ 3 ಗ್ಲಾಸ್ ಆಗುವಷ್ಟು ನೀರು ಇಟ್ಕೊಂಡೀನಿ. 3 ಗ್ಲಾಸ್ ಅಂದರೆ ಕರೆಕ್ಟ್ ಆಗುತ್ತೆ ನೋಡಿರಿ. ಅದಕ್ಕೊಂದು ಸ್ವಲ್ಪ ಏನು ಮಾಡಿರಿ, ಉಪ್ಪು ಹಾಕ್ಕೊಂಡು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಡ್ರಿ. ಬಿಸಿ ಮಾಡೋಕ್ಕೆ ಇಟ್ಕೊಂಡು ಆಮೇಲೆ ಅದು ಏನು ಮಾಡಬೇಕು, ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬಂದಿಂದ ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಅದನ್ನ ಕುದಿಯಕ್ಕೆ ಬಿಡ್ರಿ. ಇವಾಗ ಕುದಿಯಕ್ಕೆ ಬಿಟ್ಟಿಂದ ಚೆನ್ನಾಗಿ ಕುದಿ ಬರ್ಬೇಕ್ರಿ. ನೀರು ಫುಲ್ ಎಲ್ಲ ಹೆಸರು ಬರೋಂಗೆ, ಉಪ್ಪಿಟ್ಟಿಗೆಲ್ಲ ಹೆಸರು ಬರೋಂಗೆ ಹೆಂಗೆ ಕುದಿಸ್ತೀರಿ ಆ ಥರ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ನೀರು. ಅದು ಈ ಥರ ಕುದಿ ಬಂದ ತಕ್ಷಣ ಅಂತಂದ್ರೆ ಅದಕ್ಕೆ ಬಂದುಬಿಟ್ಟು ಇದು ರವೆ ಏನು ನೆನೆ ಇಟ್ಕೊಂಡಿರ್ತೀವಿ ಅದನ್ನು ಪೂರ್ತಿ ಸುರುಕ್ಕೊಡ್ರಿ. ಮತ್ತು ಎಕ್ಸ್ಟ್ರಾ ನೀರದು ಏನು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಈಗ ಏನು ಕುದಿಯಕ್ಕೆ ಇಟ್ಟಿರಲ್ಲ ಅದೇ ನೀರು ವಾಪಸ್ ಅದು ರವಕ್ಕೆ ಹಾಕ್ಕೊಂಡು ಅದನ್ನು ಒಳಗೆ ಕಟ್ಟಾಡ್ಸ್ಕೊರಿ ಪೂರ್ತಿ. ಎಕ್ಸ್ಟ್ರಾ ನೀರು ಇವಾಗ ಹಾಕಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಎಷ್ಟು ನಾವು ನೀರು ಹಾಕ್ತೀವಿ ಅಷ್ಟು ತೆಳ್ಳಗಾಕೈತಿ. ಇವಾಗಲೇ ಇನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ ಅಂತಂದ್ರೆ ಇವಾಗ ಹಾಕಿರೋ ನೀರು ಕರೆಕ್ಟಾಗಿದೆ. ಅದಕ್ಕೆ ಹೇಳ್ತಾ ಇರೋದು. ಅದನ್ನು ಪೂರ್ತಿ ರವದ್ದು ಏನೈತೆ ಅದನ್ನು ಕಡ್ಯಾಡ್ಸ್ಕೊಂಡು ಗುಂಡಿಯಲ್ಲಿರೋದನ್ನು ಹಾಕ್ಕೊಂಡಿತ್ತು ನೋಡಿರಿ. ಹಾಕ್ಕೊಂಡು ಆಮೇಲೆ ಈಗ ಪೂರ್ತಿ ಇದನ್ನು ಕುದಿಸ್ಕೊಡ್ರಿ. ಯಾಕಂದರೆ ಇದು ರವೆ ಅಂದ್ರೆ ಬರ್ತಾ ಇದೇನಾಕೈತಿ, ಗಟ್ಟಾಕೈತಿ. ಆಮೇಲೆ ಅಂತಂದ್ರೆ ತಿನ್ನಬೇಕಾದ್ರೆ ಇದು ಚೆನ್ನಾಗಾಗುತ್ತೆ. ನೀರು ಜಾಸ್ತಿ ಇಟ್ಟಷ್ಟು ಏನಾಗುತ್ತೆ, ತೆಳ್ಳಗಾಗುತ್ತೆ. ಆಮೇಲೆ ಆರಿದ್ಮೇಲೆ ಹಂಗೆ ಗಟ್ಟಾಕೊಂತ ಹೋಗ್ತೈತಿ. ಅದಕ್ಕೆ ಇವಾಗಲೇ ತಿಂತಾಯಿದ್ದೀವಿ ಅಂದರೆ ಸ್ವಲ್ಪ ಈಗ ಇರುವಷ್ಟು ನೀರು ಎಷ್ಟು ಇಟ್ಕೊಂಡಿರುತ್ತೆ ಅದರಲ್ಲೇ ಮಾಡಿಕೊಡ್ರಿ. ಬೇಕಾದ್ರೆ ನೀವು ಮತ್ತು ಮಾರನೇ ದಿನ ತಿನ್ನೋರಿದ್ದೆ ಅಂತಂದ್ರೆ ಅದೇನೇನು ನುಚ್ಚಕ್ಕಿದಕ್ಕೆ ಏನು ಕೆಡಂಗಿಲ್ಲ, ಚೆನ್ನಾಗಿರ್ತೈತಿ. ಅದಕ್ಕೆ ಅವಾಗ ಮಾಡ್ಬೇಕಾದ್ರೆ ಮತ್ತು ಬೇಕಾದ್ರೆ ನೀವು ಒಂದಿವ್ಸ ಬಿಸಿನೀರು ಹಾಕ್ಕೊಂಡು ಕುದಿಸ್ಕೊಂಡು ಹಾಕ್ಕೋಬೋದು. ಅದಕ್ಕೆ ಈಗ ಎಷ್ಟು ನೀರು ಹಾಕ್ಕೊಂಡಿರ್ತೀವಿ ಅದ್ರಾಗ ಪೂರ್ತಿ ಕುದಿಸ್ಕೊಡ್ರಿ. ಚೆನ್ನಾಗಿ ಅದು ಕುದಿಬೇಕು. ರವೆದ್ದೆಲ್ಲ ಅದು ಕುದಿ ಗೊತ್ತಾಗುತ್ತೆ ನೋಡಿರಿ ನಿಮ್ಮದು ಕನ್ಸಿಸ್ಟೆನ್ಸಿ ಯಾವ ಥರ ಬರುತ್ತೆ, ಗಟ್ಟಿಯಾಗಿ ಆ ಥರ ನೋಡ್ಕೊಡ್ರಿ. ಮತ್ತು ಕೈ ಆಡಿಸ್ಕೊತಾನೆ ಇಡ್ರಿ. ಕೆಳಗಡೆ ಏನು ಮಾಡಬೇಕು, ಗಂಟು ಆಗಬಾರ್ದು, ನೋಡ್ಕೊತಾನೆ ಇಡ್ರಿ. ಗಂಟಾಗ್ಲಂಗೆ ಅದನ್ನು ಚೆಂದಾಗಿ ಕೈ ಆಡಿಸ್ಕೊತಾನೆ ಇರ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ರವೆದ್ದು ಇದನ್ನು ಬಂದೈತಿ. ರವೆ ಎಲ್ಲ ಪೂರ್ತಿ ಕುದ್ದೈತಿ. ಈಗ ಮಸ್ತಾಗೈತೆ ನೋಡಿರಿ ರವೆ. ಈಗ ಇನ್ನೊಂದು ಸ್ವಲ್ಪ ಅದನ್ನು ಪಳ ಅನ್ನೋಂಗೆ ಕುದಿಸ್ಕೊರಿ. ಕುದಿಸ್ಕೊಂಡಾದ್ಮೇಲೆ ಅದನ್ನು ಕೆಳಗೆ ಇಳ್ಕೊಳ್ಳೋಣ. ಇದು ನೋಡ್ರಿ, ಡಯಟ್ ಮಾಡೋರಿಗಂತೂ ಭಾಳ ಚಲೋ. ರಾತ್ರಿ ಹೊತ್ತು ನಮ್ಗೆ ರೊಟ್ಟಿ ಮಾಡ್ಕೋಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ಇದನ್ನು ಕುಡಿದಾದ್ರೂ ಎಷ್ಟು 1 ಗ್ಲಾಸ್ ಕುಡಿದ್ರೆ ಆಯ್ತು, ಹೊಟ್ಟೆ ತುಂಬತೈತಿ. ಇದಕ್ಕಂತೂ ಆರಾಮ್ ಮಾಡ್ಕೊಬೋದು ನೋಡ್ರಿ. ಇದನ್ನಂತೂ ಭಾಳ ಈಸಿನೂ ಐತಿ ಮಾಡ್ಕೊಳ್ಳೋದು. ಜೋಳದ ನುಚ್ಚು ಹಾಕಿಸ್ಕೊಂಬರೋದು, ನೆನೆ ಇಟ್ಟು ಕುದಿಸ್ಕೊಂಬಿಡೋದು, ಎಷ್ಟು ಈಸಿ ಐತೆ ನೋಡ್ರಿ. ಇದು ಭಾಳ ಹೆಲ್ದಿನೂ ಫುಡ್ ಇದು. ನೋಡಿ ಚೆನ್ನಾಗಿ ಕುದ್ದೈತೆಲ್ಲ ರವೆ. ಇವಾಗ ಆಫ್ ಮಾಡಿಕೊಡ್ರಿ ಅದನ್ನು. ಎಷ್ಟು ನೆನೆದಿರ್ತೈತಿ ರವೆ ಅಷ್ಟು ಚಲೋ ಆಕೈತಿ ರೀ. ಅಂಬ್ಲಿ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ನೋಡಿರಿ. ಈಗ ಸರ್ವ್ ಮಾಡ್ಕೊಂಡಿನಿ, ಮಸ್ತ್ ಟೇಸ್ಟ್ ಆಗೈತಿ ಇದು ನೋಡಿರಿ. ನಾನಿವಾಗ ಇದನ್ನು ಹಾಲು ಜೊತೆ ಆದರೂ ತಿನ್ಬೋದು, ಅಥವಾ ನೀವು ಸಾಂಬಾರು ಜೊತೆ ಆದರೂ ತಿನ್ಬೋದು. ನಿಮ್ಗೆ ಯಾವ್ದು ಇಷ್ಟ ಅದ್ರ ಜೊತೆ ಆದರೂ ತಿನ್ಕೊಡ್ರಿ. ಇದನ್ನು ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಒಂದು ಸಲ ನೋಡಿರಿ, ಮಾಡ್ಕೊಂಡು ತಿನ್ನಿರಿ ಯಾವ ಥರ ಐತಂತ. ನೋಡಿ, ಎರಡರೊಳಗೆ ಯಾವ್ದು ಬೇಕಾದ್ರೂ ನೆಂಚ್ಕೊಂಡು ತಿನ್ನಿರಿ, ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಇಂಥ ವೆರೈಟಿ ರೆಸಿಪಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಹೆಂಗೈತಂತೆ ಕಮೆಂಟ್ ಕೂಡ ಮಾಡಿರಿ, ಲೈಕ್ ಮಾಡಿರಿ.
ಈಗ ನೋಡ್ರಿ ಟೇಸ್ಟ್ ನೋಡತ್ತೀನಿ, ಮಸ್ತ್ ಟೇಸ್ಟ್ ಆಗೈತೆ ಬಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ. ಇದು ಸೂಪರ್ ಅಂದ್ರೆ ಸೂಪರಾಗಿ ಆಗೈತಿ. ಸೊ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು ಸೋ ಮಚ್.